ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕು ಕರ್ದಲಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮೆಪಲ್ಲಿ ಗ್ರಾಮದಲ್ಲಿನ ಶ್ರೀ ಸಿಟಿ ಭೈರವೇಶ್ವರ ಸ್ವಾಮಿ ದೇವಾಲಯದ 37ನೇ ವಾರ್ಷಿಕೋತ್ಸವ ಹಾಗೂ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ್ರು ಭಾಗವಹಿಸಿ ಭೈರವೇಶ್ವರ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ದೇವಾಲಯದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗಾಗಿ 2 ಲಕ್ಷ ರುಗಳ ಚೆಕ್ ಅನ್ನು ದೇವಾಲಯದ ಕಮಿಟಿಯವರಿಗೆ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀನಾಥ್ ರೆಡ್ಡಿ, ರಘುನಾಥ್ ರೆಡ್ಡಿ, ಈರುಳ್ಳಿ ರೆಡ್ಡಪ್ಪ, ಇಂದ್ರನಗರ ವೆಂಕಟ್, ಕಾವೇರಿ ವೆಂಕಟರಾಯಪ್ಪ, ಬೈರೆಡ್ಡಿ, ಶಿವಾರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಮಾದೇಶ್, ಆನೂರು ಚಲಪತಿ, ಕನ್ಮಂಗಡ ಮುನೇಗೌಡ, ನವೀನ್, ರಾಜೀವ್ ಗೌಡ್ರ ಆಪ್ತ ಕಾರ್ಯದರ್ಶಿ ತೊಟ್ಟಿಗನಹಳ್ಳಿ ಮನು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು 37ನೇ ವಾರ್ಷಿಕೋತ್ಸವನ ಸಿಟಿ ಭೈರವೇಶ್ವರ ಸ್ವಾಮಿ ದೇವಾಲಯನ ಭಾಳ ಸುಂದರವಾಗಿ ಭಾಳ ಒಳ್ಳೆ ಇಲ್ಲಿ ಬಂದ್ರೆ ಪಾಸಿಟಿವಿಟಿ ಅನಿಸುತ್ತೆ. ಈ ಕುಲಬಾಂಧವರು ಎಲ್ಲರೂ ಸೇರಿ ಇವತ್ತು ಒಳ್ಳೆ ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಖಂಡಿತ ಹೇಳ್ತಿದ್ದೀನಿ, ಇದೊಂದು ದೇವಾಲಯ ಅಲ್ಲಿ ಏನು ಸಿಟಿ ಭೈರವೇಶ್ವರ ಸ್ವಾಮಿ ಸೀತಿನಲ್ಲಿದೆ ಆ ಒಂದು ಅದಕ್ಕಿಂತ ಹೆಚ್ಚಿನ ಒಂದು ಖ್ಯಾತಿ ಪಡೀತದೆ ಅನ್ನೋ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಇರುವಂಥ ಎಲ್ಲ ಕುಲಸ್ಥರಿರ್ಬೋದು, ಭಕ್ತಾದಿಗಳಿರ್ಬೋದು ಭಾಳ ಶ್ರದ್ಧೆ ವಹಿಸಿ ತುಂಬ ಚೆನ್ನಾಗಿ ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಆ ಭಗವಂತ ದೇವರು ಎಲ್ಲ ಕುಲಬಾಂಧವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ. ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆ ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ರೈತ ವರ್ಗ ಎಲ್ಲರಿಗೂ ಕೂಡ ಭಗವಂತ ಅನುಕೂಲ ಮಾಡಿಕೊಡಲಿ ಅಂತ ಸಂದರ್ಭ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ. ಇವತ್ತು 37ನೇ ವಾರ್ಷಿಕೋತ್ಸವ ಸಿಟಿ ಭೈರವೇಶ್ವರರು ಮತ್ತು ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನನಾಯಕರಾದ ರಾಜೀವ್ ಗೌಡ್ರನ್ನು ಮನೆಗೆ ಹೋಗಿ ಭೇಟಿ ಮಾಡಿದಾಗ 1 ವರ್ಷದಿಂದಲೇ ಬರ್ತೀನಿ ಅಂದರು. ಟೈಮ್ ಇಲ್ಲದೆ ಬರೋಕ್ಕಾಗಲಿಲ್ಲ. ನಿನ್ನೆ ಹೋಗಿ ಕೇಳಿದಾಗ ಎಷ್ಟೇ ಕೆಲಸ ಇರಲಿ ಬರ್ತೀನಪ್ಪ ಅಲ್ಲಿಗೆ ಅಂತ ಹೇಳಿದರು. ಬಂದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ದೇವಸ್ಥಾನಕ್ಕೆ